ನಮಸ್ಕಾರ. ಜಿ.ಕೆ. ಮಂಜುನಾಥ್. ಸ್ನೇಹಿತರೆ, ಆ ನಾವು ವಿಭಿನ್ನ ಪ್ರತಿಭೆಗಳು, ವಿಭಿನ್ನ ಸಾಧಕರು, ವಿಭಿನ್ನ ಬೆಳವಣಿಗೆ ಬಗ್ಗೆ ಹಲವಾರು ರೀತಿಯಾದಂತ ಕೆಲಸ ಕಾರ್ಯಗಳನ್ನ ತಾವುಗಳು ನೋಡ್ತಾ ಇದ್ದೀರಿ. ಸ್ನೇಹಿತರೆ, ಈ ತಿಂಗಳಲ್ಲಿ ಆಗಸ್ಟ್ 15 ವಿಶೇಷವಾದ ನಮ್ಮ ದೇಶದ ದಿನ. ಅಂದ್ರೆ ಅವತ್ತಿನ ದಿನ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಹಲವಾರು ಸಂಸ್ಕೃತಿಯ ಕಾರ್ಯಕ್ರಮಗಳು, ತುಂಬಾ ದೇಶಕ್ಕೆ ಮೆರುಗು ತರುವಂತ ಕಾರ್ಯಕ್ರಮಗಳು ನಡೀತು. ಹಲವು ಜಿಲ್ಲೆ, ಹಲವು ತಾಲೂಕು, ಹಲವು ಗ್ರಾಮಗಳು, ಹಲವು ಏನೇನು ಸರ್ಕಾರಕ್ಕೆ ಸಂಬಂಧಪಟ್ಟಂತ ತುಂಬಾ ಅದ್ಭುತವಾದ ಕಾರ್ಯಕ್ರಮಗಳು ನಡೀತಾ ಇದ್ವು. ಸ್ನೇಹಿತರೆ, ಈ ಕುರಿತಾಗಿ ನಾವು ಎಲ್ಲಿ ಎಡವಿದ್ದೇವೆ, ನಾವು ಎಲ್ಲಿ ನಿಂತಿದ್ದೇವೆ, ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಎಲ್ಲಿ ಮೋಸ ಹೋದ್ವಿ, ಯಾರನ್ನ ಕೂಡಿ ಮೋಸ ಹೋದ್ವಿ ಅನ್ನೋದು ಕುರಿತಾಗಿ ಹಲವು ರೀತಿಯಾದಂತ ಕಾರ್ಯಕ್ರಮಗಳು ನಡೀತಾ ಇತ್ತು. ಸ್ನೇಹಿತರೆ, ನಾನು ಒಂದು ವಿಚಾರದ ಬಗ್ಗೆ ತಮ್ಮ ಮುಂದೆ ನಾನು ಮಾತನಾಡಕ್ ಬರ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಒಂದು ವಿಶೇಷ ಸ್ಥಳ ಮತ್ತು ವಿಶೇಷ ಜಾಗದಲ್ಲಿ, ತಮ್ಗೆಲ್ಲ ಗೊತ್ತಿರ್ಬೋದು, ಆ ಕಡೆ ಗೋಡೆ, ಈ ಕಡೆ ಗೋಡೆ, ತಾವೆಲ್ಲ ನೋಡ್ತಾ ಇದ್ರಿ. ಅಂದ್ರೆ 3 ಕಡೆ ಗೋಡೆಗಳು ಕಾಣ್ತಾ ಇದೆ. ಅಂದ್ರೆ ಈ ಗೋಡೆ ಎಷ್ಟು ನಮ್ಮನ್ನ ಸಂರಕ್ಷಣೆವಾಗಿ ಮಾಡುತ್ತೋ, ಈ ಗೋಡೆಯ ಮಧ್ಯೆ ನಾವು ಎಷ್ಟು ಫ್ರೀಡಮ್ ಆಗಿದ್ದೀವಿ, ಅದಕ್ಕೂ ಒಂದು ಮೂಲ ಕಾರಣ ನಮ್ಮ ದೇಶದಲ್ಲಿರುವ ಸೈನಿಕರು. ಅಂದ್ರೆ ಇದೇ ರೀತಿಯಾಗಿ ದೇಶದ ಸೈನಿಕರು ಕುರಿತಾಗಿ ನಮ್ಮನ್ನ ಕಾಪಾಡ್ತಾ ಇದ್ದಾರೆ. ಈ ಕುರಿತಾಗಿನೇ ಆಗಸ್ಟ್ 15ರಂದು ವಿಶೇಷವಾದಂತದ್ದು ತುಂಬಾ ವಿಶೇಷವಾದಂತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು. ಸ್ನೇಹಿತರೆ, ಯಾವುದು ರಾಜಕೀಯ ಇಲ್ಲದೆ, ಯಾವುದು ಪಕ್ಷಪಾತವಿಲ್ಲದೆ, ಯಾವುದು ಭೇದವಿಲ್ಲದೆ ಈ ದಿನದಲ್ಲಿನೇ, ಈ ವರ್ಷದಲ್ಲಿನೇ ಒಂದು ಆಪರೇಷನ್ ಸಿಂಧೂರ ಅಂತ ಆಯ್ತು. ಗೊತ್ತಲ್ವಾ ನಿಮ್ಗೆ ಏನಾಯ್ತು, ಯಾವ ಘಟನೆ ಯಾಕಾಯ್ತು, ಯಾವ್ದಕ್ಕೋಸ್ಕರ ಆಯ್ತು ಅನ್ನೋದ್ರ ಬಗ್ಗೆ ತಮ್ಗೆ ಗೊತ್ತು. ಸ್ನೇಹಿತರೆ, ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆ, ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆ, ಜಮಖಂಡಿಯ ವಿಶೇಷ ಪೋಲೋ ಮೈದಾನದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು. ಸ್ನೇಹಿತರೆ, ಪ್ರಾಥಮಿಕ ಮಾದರಿ ಉರ್ದು ಶಾಲೆ 3, ಜಮಖಂಡಿ ತಾಲೂಕಿನ ವಿಶೇಷವಾದ ಪ್ರಾಥಮಿಕ ಉರ್ದು 3ನೇ ನಂಬರ್ ಶಾಲೆಯವರು ತುಂಬಾ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡಿದ್ರೆ. ಯಾಕೆ ನಾನು ಎಲ್ಲಾ ಕಾರ್ಯಕ್ರಮಗಳನ್ನ ಬಿಟ್ಟು ಈ ಕಾರ್ಯಕ್ರಮದ ಕುರಿತಾಗಿ ಯಾಕೆ ಹೇಳಿದೆ ಅಂದ್ರೆ, ಅಲ್ಲಿ ವಿಶೇಷವಾದ ಪಾತ್ರ ವಹಿಸಿದವರು, ನಿಜ ಜೀವನದಲ್ಲಿ ವಿಶೇಷವಾದ ಪಾತ್ರ ವಹಿಸಿದವರು, ಮತ್ತು ಇಲ್ಲಿ ಅವರ ಸ್ವರೂಪವನ್ನ ಪಡೆದುಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದಂತ ಈ ಉರ್ದು ಮಾದರಿಯ ಶಾಲೆ ಜಮಖಂಡಿ ನಂಬರ್ 3 ಬಹಳ ಹೃದಯ ಒಂದು ಕುಲುಕುವಂತ ಒಂದು ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ ಇಷ್ಟೊಂದು ವಿಭಿನ್ನವಾಗಿ ಮಾಡ್ತಾರೆ. ಈ ಕುರಿತಾಗಿನೇ ಹಲವಾರು ರೀತಿಯಾದಂತ ಕಾರ್ಯಕ್ರಮ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ತಾಲೂಕಲ್ಲಿ ಅವಾಗಲೇ ಹೇಳಿದಂಗೆ ಪಥಸಂಚಲನಗಳ ಕಾರ್ಯಕ್ರಮ ನಡೀತು. ಯಾಕಂದ್ರೆ ನಮ್ಮ ದೇಶ ಅಭಿಮಾನ, ನಮ್ಮ ದೇಶಭಕ್ತಿ, ನಮ್ಮ ದೇಶ ಪ್ರೀತಿ ಏನಾದ್ರೂ ಆ ಮಕ್ಕಳಲ್ಲಿ ಕಾಣ್ತಾ ಇದೀವಿ ಅಂದ್ರೆ ಆ ಅಭಿನಯದ ಮುಖಾಂತರ. ಸ್ನೇಹಿತರೆ, ಎಷ್ಟೊಂದು ದೇಶ ಪ್ರೇಮವನ್ನ ಅವ್ರೊಳಗೆ ಇಟ್ಕೊಂಡು ಆ ಅಭಿನಯನೇ ಮಾಡ್ತಾ ಇದ್ರೆ, ಅಭಿನಯ ಅಷ್ಟೇ ಅಲ್ಲ, ಇಡೀ ತಾಲೂಕಿಗೆನೆ ಆ ಅಭಿನಯ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಂಬರ್ 1 ಪಟ್ಟವನ್ನ ಸ್ವೀಕರಿಸ್ತಾರೆ. ಏನ್ ಹೇಳಿ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಆಪರೇಷನ್ ಸಿಂಧೂರವನ್ನ ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕನ್ವರ್ಟ್ ಮಾಡಿ ಈ ಮಾದರಿಯ ಉರ್ದು ಶಾಲೆ ನಂಬರ್ 3 ಜಮಖಂಡಿಯವರು ತುಂಬಾ ವಿಭಿನ್ನ ಆಗುತ್ತೆ. ಜೊತೆಗೆ ಅದೇ ರೀತಿಯಾದಂತ ನಾವು ಮುಂದುವರೆದು ಬರ್ತಾ ಇದ್ರೆ ಪಥ ಸಂಚಲನದಲ್ಲಿನೂ ಕೂಡ ಅವರು ನಂಬರ್ 1 ಸ್ಥಾನ ಪಡಿತಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಅವರು ಆ ದೇಶ ಅಭಿಮಾನವನ್ನ ಅಳವಡಿಸಿಕೊಂಡಿರ್ಬೇಕು. ಅವರು ಆ ಮಕ್ಕಳು ಮಾತ್ರ ಅಲ್ಲ, ಶಿಕ್ಷಕರು ಯಾವ ಮಟ್ಟದಲ್ಲಿ ಇವತ್ತು ಆ ಮಕ್ಕಳಿಗೆ ಅವ್ರಿಗೆ ಬೋಧನೆ ಮಾಡಿರ್ಬೇಕು ದೇಶದ ಬಗ್ಗೆ, ಆ ಕಾಳಜಿಯ ಬಗ್ಗೆ, ಆ ಪ್ರೀತಿಯ ಬಗ್ಗೆ, ಆ ವಿಶ್ವಾಸದ ಬಗ್ಗೆ. ನಿಜವಾಗ್ಲೂ ಆ ಶಿಕ್ಷಕರಿಗೂ ಕೂಡ ನಾವು ಆ ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಅಶ್ಲೀಲ ಹಾಡುಗಳಿಗೆ ನೃತ್ಯ ಮಾಡಿ ನಂಬರ್ 1 ಬರೋದು, ಅಥವಾ ಬೇರೆ ರೀತಿಯಾದಂತ ಹಾಡುಗಳನ್ನ ಮಾಡಿ ಬರೋದು, ಅದು ಬೇರೆ ವಿಚಾರ. ಆದ್ರೆ ದೇಶಭಕ್ತಿಯಲ್ಲಿ, ದೇಶದ ಒಂದು ಈಗ ನಡೆದಿರುವಂತಹ ಘಟನೆಯನ್ನ ಕುರಿತು ಇವತ್ತು ಜಿಲ್ಲೆಗೆ ನಂಬರ್ 1 ಬರೋದಂದ್ರೆ ಅದು ಸುಮ್ಮನೆ ಅಲ್ಲ, ಅದು ದೇಶಭಕ್ತಿ ಗೀತೆಯಲ್ಲಿ. ನೀವು ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಸುಮಾರು ನೋಡ್ತಾ ಇದ್ರಿ ಅಶ್ಲೀಲ ಹಾಡುಗಳಿಗೆ, ಅಮ್ಮ ಹಿಂಗೆ, ಅಪ್ಪ ಹಿಂಗೆ, ನನ್ ಲವರ್ ಹಿಂಗೆ, ಏನು ಇಲ್ಲದೆ ಇರುವ ಆ ಬೇಡದೆ ವಿಚಾರಗಳನ್ನ ಆ ಮಕ್ಕಳಿಗೆ ಕಲಿಸಿ ಅಲ್ಲಿ ಒಂದು ಕಾರ್ಯಕ್ರಮ ನಡೆಸೋದು, ಅದು ಅರ್ಥಗರ್ಭಿತವಾಗಿಲ್ಲ. ಇದು ನಿಜವಾಗ್ಲೂ ಜಮಖಂಡಿ ತಾಲೂಕಿಗೆ, ಬಾಗಲಕೋಟೆ ಜಿಲ್ಲೆಗೆನೆ ಮತ್ತು ನಮ್ಮ ರಾಜ್ಯಕ್ಕೇನೆ ಒಂದು
ಇದು ಉದಾಹರಣೆ ಆಗುವಂತ ಒಂದು ಕಾರ್ಯಕ್ರಮ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಆ ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿಯುವಂತ ವ್ಯವಸ್ಥೆ ಇರುತ್ತೆ, ಅಂತದ್ರಲ್ಲಿ ಇಂತ ಒಂದು ವಿಭಿನ್ನವಾದ ಕಾರ್ಯಕ್ರಮ ಕೊಟ್ಟು ಅದು ಆ ತಾಲೂಕಿಗೆ ನಂಬರ್ 1 ಬರುವಂತ ಇಂಥ ವಿಶೇಷ ಶಾಲೆಗಳಿಗೆ ದಯವಿಟ್ಟು ತಾವುಗಳೆಲ್ಲ ಪ್ರೋತ್ಸಾಹ ಕೊಡಿ. ಒಂದು ಕೃತಜ್ಞತೆಗಳನ್ನ ಸಲ್ಲಿಸೋದಲ್ಲ, ನಿಮ್ಮ ಕರ್ತವ್ಯನೂ ಕೂಡ ಅದೇ ಇದೆ. ಎಲ್ರೂ ಶಿಕ್ಷಕರು ಆತರ ಇರ್ತಾರಂತ ಹೇಳಿಲ್ಲ, ಆದ್ರೆ ಈ ಶಿಕ್ಷಕರನ್ನ ನಾನು ಹೋಲಿಕೆ ಮಾಡ್ತಾ ಇಲ್ಲ. ಆದ್ರೆ ದಯವಿಟ್ಟು ಇದೇ ರೀತಿ ಮುಂದುವರೆದ್ರೆ ನಾಳಿನ ದಿನಮಾನದಲ್ಲಿ, ಮುಂದಿನ ದಿನಮಾನದಲ್ಲಿ ನಾವು ಅತಿ ಹೆಚ್ಚು ಭಾರತೀಯರು ನೆಮ್ಮದಿಯಾಗಿ ಇರೋಕೆ ಸಾಧ್ಯ. ಯಾಕೆಂದ್ರೆ ಕಂಡು ಕಂಡಲ್ಲಿ ಎಲ್ಲ ಗುಂಡು ಹೊಡೆಯುವಂತ ಸಾಯುವ ಪರಿಸ್ಥಿತಿ ನಮ್ಮ ಕಾಶ್ಮೀರದಲ್ಲಿ ನಡೀತು, ಆಪರೇಷನ್ ಸಿಂಧೂರದಲ್ಲಿ. ಅಲ್ಲಿ ಕೂಡ ಗಟ್ಟಿಯಾಗಿ ನಿಂತವರು ಹೆಣ್ಮಕ್ಳು. ಸ್ನೇಹಿತರೆ, ನನಗೆ ತುಂಬಾ ಆತ್ಮೀಯವಾಗಿ ಮತ್ತು ದೇಶ ಅಭಿಮಾನ, ಇನ್ನೂ ಆ ಕಾರ್ಯಕ್ರಮ ನೋಡಿ, ಅವರ ವೃತ್ತಿಯನ್ನ ನೋಡಿ ನನಗೆ ಹೃದಯ ಕಿಮಿಚಿ ಅನ್ನೋದಕ್ಕಿಂತ ನನಗೆ ಆ ಪದಗಳನ್ನೇ ಸಾಲ್ತಾ ಇಲ್ಲ. ಹಾಗಾಗಿ ತುಂಬಾ ಇಷ್ಟ ಆಗಿರೋ ಕಾರ್ಯಕ್ರಮ. ದಯವಿಟ್ಟು ಆ ಕಾರ್ಯಕ್ರಮವನ್ನ ದಯವಿಟ್ಟು ಆ ಶಾಲೆ ಮಕ್ಕಳಿಗೆ ತಾವು ಪ್ರೋತ್ಸಾಹಿಸಿ, ಮುಂದಿನ ದಿನಮಾನಗಳು ಏನಾದ್ರು ಅದರಲ್ಲಿ ಮುಂದುವರಿತಾ ಇದ್ರೆ ನಾವು ಕೂಡ ಸಹಕರಿಸ್ತೀವಿ. ಸ್ನೇಹಿತರೆ, ಬೇರೆ ಬೇರೆ ಇತ್ತು, ಪಥಸಂಚಲನದಲ್ಲಿ ನಂಬರ್ 1 ಬಂದ್ರು, ಈ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ನಂಬರ್ 1 ಅದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಯಾಕಂದ್ರೆ ಕಲೆಗೆ ಬೆಲೆ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಆ ಮಾಧ್ಯಮದವರು, ಇವರು IML, ಈ ಜಿಲ್ಲಾಡಳಿತ ಏನೋ ಚಿಕ್ಕ ಪುಟ್ಟ ವೆಚ್ಚವನ್ನ ಕೊಟ್ಟಿರ್ಬೋದು, ಪ್ರೈಸ್ ಮುಖಾಂತರ ಕೊಟ್ಟಿರ್ಬೋದು. ಆದ್ರೆ ದೇಶ ಅಭಿಮಾನಕ್ಕೆ ಇಷ್ಟು ಪ್ರೈಸ್ ಕೊಟ್ರಂತ ದಯವಿಟ್ಟು ನಾನು ಹೇಳಕ್ಕಾಗಲ್ಲ. ಯಾಕೆ ಆದ್ರೂ ದೇಶ ಅಭಿಮಾನ. ಹಾಗಾಗಿ ನಂಬರ್ 1 ಹಾಗಾಗಿ ಅವ್ರು ಇಷ್ಟು ಕೊಟ್ರು, ಇವ್ರು ಇಷ್ಟು ಕೊಟ್ರು, ಬೇಡ ಪ್ರೈಸ್ ನಾನು ಹೇಳ್ತಾ ಇಲ್ಲ. ಆದ್ರೆ ನಂಬರ್ 1 ಬಂದಿದ್ದು ಮಾತ್ರ ಇದೇ ಕಾರಣದಿಂದಾಗಿ. ಹಾಗಾಗಿ ದಯವಿಟ್ಟು ಇಂಥ ಸ್ಕೂಲ್ಗಳನ್ನ ಸಹಕರಿಸಿ, ಇಂಥ ಶಿಕ್ಷಕರಿಗೆ ಪ್ರೋತ್ಸಾಹ ಕೊಡಿ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಜಮಖಂಡಿ ತಾಲೂಕಿನ ಮಾದರಿಯ ಉರ್ದು ಶಾಲೆ ಪ್ರಾಥಮಿಕ, ಈ ಶಾಲೆ 3ನೇ ನಂಬರು. ತುಂಬಾ ಖುಷಿಯಾಗಿರೋ ವಿಚಾರ. ಈ ಸ್ಕೂಲ್, ಇಂಥ ಸ್ಕೂಲ್ ಬಗ್ಗೆ ನನ್ನ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ. ಇನ್ನೂ ಕೂಡ ಏನಾದ್ರೂ ವಿಶೇಷತೆ ಇದ್ರೆ ಮತ್ತೆ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತೀವಿ. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಎಷ್ಟು ಸರಿ ಅನ್ನೋದು, ಇನ್ನೂ ಯಾವ ರೀತಿ ಇರ್ಬೇಕು ಅನ್ನೋದು ನಮ್ಮ ಮಾಧ್ಯಮ ಮುಖಾಂತರ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ಸ್ನೇಹಿತರೆ, ನಿಮ್ಮ GK ಮಂಜುನಾಥ್. ನಮಸ್ಕಾರ.